ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಆದ ಡಿಜಿಟಲ್ ರೀಕನೆಕ್ಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಈ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರಿಗೆ ಸಿ ಪ್ಯಾನಲ್ನ ಫಂಕ್ಷನಾಲಿಟೀಸ್ ಹಾಗೂ ಅದರ ಐಕಾನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮತ್ತೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ಈ ಸ್ಕ್ರೀನಲ್ಲಿ ನೋಡ್ತಿರೋ ಹಾಗೆ ನಾನು ನನ್ನ ಡೊಮೈನ್ನ ಎಂಟರ್ ಮಾಡ್ತಿದ್ದೀನಿ. ನಿಮ್ಮ ಡೊಮೈನ್ ಏನಿದೆ ಎಂಟರ್ ಮಾಡಿ, ಮತ್ತೆ ಸ್ಲ್ಯಾಶ್ ಅಂತ ಟೈಪ್ ಮಾಡಿ, ಮತ್ತೆ ಸಿ ಪ್ಯಾನಲ್ ಅಂತ ಟೈಪ್ ಮಾಡಿ ಹಾಗೂ ಎಂಟರನ್ನು ಮಾಡಿ. ಈಗ ನೀವು ನೋಡ್ತಾ ಇರೋ ಸ್ಕ್ರೀನ್ ಸಿ ಪ್ಯಾನಲ್ನ ಲಾಗಿನ್ ಸ್ಕ್ರೀನ್ ಆಗಿರುತ್ತೆ ಸ್ನೇಹಿತರೆ, ಈಗಾಗಲೇ ನಾನು ಹೇಳಿರೋ ಹಾಗೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಏನಿದೆ ಅಂದರೆ ನಿಮ್ಮ ಯೂಸರ್ ನೇಮ್ ಆಗಿರ್ಬೋದು, ನಿಮ್ಮ ಪಾಸ್ವರ್ಡ್ ಆಗಿರ್ಬೋದು, ಇದು ನಿಮ್ಮ ಹೋಸ್ಟಿಂಗ್ ಪ್ರೊವೈಡರಿಂದ ನಿಮಗೆ ಸಿಕ್ಕಿರುತ್ತೆ. ಮತ್ತೆ ಬನ್ನಿ, ನಾನು ಇಲ್ಲಿ ನನ್ನ ಯೂಸರ್ ನೇಮ್ ಹಾಗೂ ನನ್ನ ಪಾಸ್ವರ್ಡನ್ನು ಎಂಟರ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಇದು ನಿಮ್ಮ ಸಿ ಪ್ಯಾನಲ್ನ ಯೂಸರ್ ಇಂಟರ್ಫೇಸ್ ಆಗಿರುತ್ತೆ. ಸಪೋಸ್ ನಿಮ್ಮ ಹೋಸ್ಟಿಂಗ್ ಪ್ರೊವೈಡರ್ ಸೇಮ್ ಆಗಿದ್ದರೆ ನಿಮ್ಮ ಥೀಮ್ ಇದೇ ಥರ ಕಾಣಿಸುತ್ತೆ, ಇಲ್ಲ ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಬಟ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಥೀಮ್ ಏನಿದೆ ಅದು ಪೇಪರ್ ಲ್ಯಾಂಟರ್ನ್ ಆಗಿರಬೇಕು. ಸೊ ಇವಾಗ ನೀವು ಇಲ್ಲೇನು ನೋಡ್ತಿದ್ದೀರಾ, ಇದು ಸರ್ಚ್ ಬಟನ್ ಆಗಿರುತ್ತೆ. ಸೊ ಇದನ್ನು ನಾವು ಕ್ವಿಕ್ ಸರ್ಚ್ ಬಟನ್ ಅಂತಲೇ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಏನು ಬೇಕಾದರೂ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಇಮೇಲ್ ಅಂತ ಸರ್ಚ್ ಮಾಡ್ತಿದ್ದೀನಿ. ನಾನು ಇಮೇಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಮೇಲ್ ರಿಲೇಟೆಡ್ ಏನೇನು ಆಪ್ಷನ್ಸ್ ಇದೆ ಇದೆಲ್ಲ ನನಗೆ ಡ್ರಾಪ್ ಡೌನಲ್ಲಿ ಆಪ್ಷನ್ಸ್ ಆಗಿ ಕಾಣಿಸ್ತಿದೆ. ಸಪೋಸ್ ಇಮೇಲ್ ಅಕೌಂಟ್ಸ್ ಆಗಿರ್ಬೋದು, ಇಮೇಲ್ ಫಿಲ್ಟರ್ಸ್ ಆಗಿರ್ಬೋದು ಮತ್ತು ಇತ್ಯಾದಿ. ಹಾಗೂ ಇದರ ಪಕ್ಕದಲ್ಲಿ ನಿಮಗೇನು ಕಾಣಿಸ್ತದೆ ಆ ಸ್ಮಾಲ್ ಐಕಾನ್ ಆಗಿ, ಇದು ನಮ್ಮ ಯೂಸರ್ ನೇಮ್ ಆಗಿರುತ್ತೆ. ಸೊ ಬನ್ನಿ ಇದರ ಮೇಲೆ ಕ್ಲಿಕ್ ಮಾಡಿ ಏನೇನಿದೆ ಅಂತ ನೋಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರೋದು ಅಕೌಂಟ್ ಪ್ರಿಫರೆನ್ಸಸ್. ಇಲ್ಲಿ ನೀವೆಲ್ಲ ನೋಡ್ತಿರೋ ಹಾಗೆ ಇದು ಎಂಟಿ ಪೇಜ್ ಆಗಿದೆ. ಮತ್ತೆ ಬನ್ನಿ ಸೆಕೆಂಡ್ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿಲಿ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಈ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಏನಿದೆ ಇದರಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡ್ ಅಂದರೆ ನಿಮ್ಮ ಹೋಸ್ಟಿಂಗ್ ಪ್ರೊವೈಡರ್ ಏನು ನಿಮಗೆ ಪಾಸ್ವರ್ಡ್ ಪ್ರೊವೈಡ್ ಮಾಡಿರ್ತಾರೆ ಅದನ್ನು ನೀವು ಎಂಟರ್ ಮಾಡಿ, ನಿಮ್ಮ ನ್ಯೂ ಪಾಸ್ವರ್ಡ್ ಲೈಕ್ ನಿಮಗೆ ಬೇಕಾಗಿರುವಂಥ ಪಾಸ್ವರ್ಡನ್ನ ನೀವು 2 ಸಲ ಎಂಟರ್ ಮಾಡಿ ನಿಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು. ಮತ್ತು ಸ್ನೇಹಿತರೆ, ಸೇವ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಪಾಸ್ವರ್ಡ್ ರೀಸೆಟ್ ಆಗಿ ಮತ್ತು ಸೇವ್ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ಸ್ ನಿಮಗೆ ಕಾಣಿಸೋದು ಚೇಂಜ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಏನು ಪ್ರಿಫರೆನ್ಸ್ ಇದೆ ಅದ್ರ ಮುಖಾಂತರ ನೀವು ಚೇಂಜ್ ಮಾಡ್ಕೋಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ರೀಸೆಟ್ ಪೇಜ್ ಸೆಟ್ಟಿಂಗ್ಸ್ ಆಗಿರ್ಬೋದು. ಸೊ ಇದ್ರ ಪಕ್ಕದಲ್ಲಿ ಏನಿದೆ ಇದು ಲಾಗೌಟ್ ಬಟನ್. ಸೊ ನೀವು ಇದರಿಂದ ಸಿ ಪ್ಯಾನಲ್ನಿಂದ ಲಾಗೌಟ್ ಆಗುವಂಥ ಒಂದು ಅವಕಾಶ ಇದು ನಿಮಗೆ ಕೊಡುತ್ತೆ. ಸ್ನೇಹಿತರೆ, ಇದು ಮತ್ತೊಂದು ಸರ್ಚ್ ಬಟನ್ ಆಗಿರುತ್ತೆ. ಸೊ ಈಗಾಗಲೇ ನಾನು ನಿಮಗೆ ಕ್ವಿಕ್ ಸರ್ಚ್ ಬಟನ್ ಬಗ್ಗೆ ಹೇಳಿದ್ದೀನಿ, ಇದು ಮತ್ತೊಂದು ಸರ್ಚ್ ಬಟನ್. ಸೊ ಎರಡೂ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಸರ್ಚ್ ಬಟನಲ್ಲಿ ಸರ್ಚ್ ಮಾಡೋಕ್ಕೂ ಆ ಸರ್ಚ್ ಬಟನಲ್ಲಿ ಸರ್ಚ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಿರೋ ಹಾಗೆ ಫೈಲ್ಸ್ನಲ್ಲಿರುವಂತಹ ಮೊದಲನೇ ಆಪ್ಷನ್ ಫೈಲ್ ಮ್ಯಾನೇಜರ್. ಇಲ್ಲಿವರೆಗೂ ನೀವೇನೇನು ಫೈಲ್ಸ್ ಅಪ್ಲೋಡ್ ಮಾಡಿರ್ತೀರಾ ಅದೆಲ್ಲ ಇಲ್ಲಿ ಅಪ್ಲೋಡೆಡ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೀವು ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮನ್ನು ಫೈಲ್ ಮ್ಯಾನೇಜರ್ ಆಪ್ಷನ್ಗೆ ರೀಡೈರೆಕ್ಟ್ ಮಾಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರೋಂಥ ಫೈಲ್ಸ್ಗಳು ವರ್ಡ್ ಪ್ರೆಸ್ನ ಇನ್ಸ್ಟಾಲ್ಡ್ ಫೈಲ್ಸ್ ಆಗಿರುತ್ತೆ. ಸ್ನೇಹಿತರೆ, ನೀವು ಸಿ ಪ್ಯಾನಲ್ನಲ್ಲಿ ವರ್ಡ್ ಪ್ರೆಸ್ನ ಹೇಗೆ ಇನ್ಸ್ಟಾಲ್ ಮಾಡಬಹುದು ಇದ್ರ ಮೇಲೆ ಇನ್ ಡೀಟೇಲ್ಡ್ ವಿಡಿಯೋನ ನಮ್ಮ ಮುಂಬರುವ ದಿನಗಳಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಆಲ್ನ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ನಮ್ಮ ಸಿ ಪ್ಯಾನಲ್ನ ಹೋಮ್ ಸ್ಕ್ರೀನ್ಗೆ ಹಿಂದಿರುಗೋಣ. ಅದಕ್ಕೆ ಮೇಲೆ ಕಾಣುತ್ತಿರುವ ಸಿ ಪ್ಯಾನಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇದು ಫೈಲ್ಸ್ನ ಮುಂತಾದ ಆಪ್ಷನ್ಗಳಾಗಿರುತ್ತೆ. ಈಗ ನಾವು ಸ್ಟೋರೇಜ್ ಆಪ್ಷನ್ಸ್ನಲ್ಲಿ ಇದ್ದೀವಿ. ಇಲ್ಲಿ ನನಗೆ 2.5 GB ಸ್ಟೋರೇಜ್ ಅಲೋಕೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಜಸ್ಟ್ 230 MBನ ಯೂಸ್ ಮಾಡಿರ್ತೀನಿ. ಇಲ್ಲಿ ನೀವು ನನ್ನ SQL ಡೇಟಾಬೇಸ್ ಯೂಸೇಜ್ ಹಾಗೂ ನಂಬರ್ ಆಫ್ ಸಬ್ ಡೊಮೈನ್ಸ್ ಇದನ್ನೆಲ್ಲ ನೋಡ್ಬೋದು. ಆ್ಯಂಡ್ ಇಮೇಲ್ ಅಕೌಂಟ್ಸ್ ಏನಿದೆ, ಬ್ಯಾಂಡ್ವಿಡ್ತ್. ಸ್ನೇಹಿತರೆ, ಬ್ಯಾಂಡ್ವಿಡ್ತ್ ಅಂದರೆ ಎಷ್ಟು ಸ್ಪೇಸ್ ನಿಮ್ಮ ಸೈಟ್ ವಿಸಿಟರ್ಸ್ ಯೂಸ್ ಮಾಡಿರ್ತಾರೆ ಅದು ಬ್ಯಾಂಡ್ವಿಡ್ತ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಬನ್ನಿ. ಇಲ್ಲಿ ನೀವು
ಈಚ್ ಸೆಕ್ಷನ್ನ ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾನು ಮಾಡ್ತಿದ್ದೀನಲ್ಲ, ಇನ್ ದ ಸೇಮ್ ವೇ. ಆ್ಯಂಡ್ ಫ್ರೆಂಡ್ಸ್, ಅದಾದ ನಂತರ ನಿಮ್ಮ ರಿಕ್ವೈರ್ಮೆಂಟ್ ಬೇಸ್ಡ್ ಏನಿದೆ ಅದ್ರ ಮೇಲೆ ನೀವು ಈಚ್ ಸೆಕ್ಷನ್ಸ್ನೇನಿದೆ ಅಲೈನ್ ಮಾಡ್ಕೋಬೋದು. ಲೈಕ್ ನಿಮಗೆ ಫೈಲ್ಸ್ ಮೇಲ್ ಬೇಕಾ ಅಥವಾ ಇಮೇಲ್ ಫಸ್ಟ್ ಪ್ರಿಫರೆನ್ಸಸ್, ಸೊ ಇಮೇಲ್ಸ್ನ ಮೇಲೆ, ಸೊ ಈ ಥರ ನಿಮ್ಗೆ ಹೇಗೆ ಬೇಕೋ ಹಾಗೆ ಈಚ್ ಸೆಕ್ಷನ್ಸ್ನ ಅಲೈನ್ ಮಾಡ್ಕೊಳ್ಳೋ ಅಂಥ ಒಂದು ಫೀಚರ್ ಇಲ್ಲಿ ಅವೈಲಬಲ್ ಇದೆ ಸ್ನೇಹಿತರೆ. ನೆಕ್ಸ್ಟ್, ಇಮೇಲ್ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಲೈಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ. ಅದಕ್ಕೆ ಫ್ರೆಂಡ್ಸ್, ಇಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರೋ ಕ್ರಿಯೇಟ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಿ ನೀವು ಏನು ಯೂಸರ್ ನೇಮ್ ಬೇಕಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಪಾಸ್ವರ್ಡ್ ಜನ್ರೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ನೀವು ಕ್ರಿಯೇಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಮೇಲ್ ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಆ್ಯಂಡ್ ನಾನು ಇಲ್ಲಿ ಚೆಕ್ ಇಮೇಲ್ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅದು ನಿಮ್ಮನ್ನು ಡಿಫ್ರೆಂಟ್ ಪೇಜ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ನಾನು ಇಲ್ಲಿ ರೌಂಡ್ ಕ್ಯೂಬ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇದು ನಿಮ್ಮ ಇನ್ಬಾಕ್ಸ್, ಬೇಸಿಕಲಿ ಈ ಇನ್ಬಾಕ್ಸ್ ಮೇಲ್ ಕಾನ್ಫಿಗರೇಷನ್ ಡೀಟೇಲ್ಸ್ ಆಗಿರುತ್ತೆ. ಸೊ ನಿಮಗೆ ಔಟ್ಲುಕ್ಗೆ ಕಾನ್ಫಿಗರೇಷನ್ ಮಾಡ್ಕೋಬೇಕು ಅಥವಾ ಇಲ್ಲಾಂದರೆ ಎನಿ ಥರ್ಡ್ ಪಾರ್ಟಿ ಸರ್ವಿಸ್ ಪ್ರೊವೈಡರ್ ಇರ್ತಾರಲ್ಲ ಅವ್ರಿಗೆ ಕಾನ್ಫಿಗರೇಷನ್ ಮಾಡ್ಕೋಬೇಕು ಅಂದರೆ ಈ ಡೀಟೇಲ್ಸ್ನ ನೀವು ಅಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ನಾವು ಮುಂಬರುವ ದಿನಗಳಲ್ಲಿ ಇಮೇಲ್ ಕಾನ್ಫಿಗರೇಷನ್ ಹೇಗೆ ಮಾಡೋದು ನಿಮ್ಮ cPanelನಲ್ಲಿ ಎಂಬುದರ ಬಗ್ಗೆ ಇನ್ ಡೀಟೇಲ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇವೆ. ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಪ್ರೆಸ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಜಸ್ಟ್ ಫಾರ್ ಇನ್ಸ್ಟೆನ್ಸ್ ನಾನು ಕ್ರಿಯೇಟ್ ಮಾಡಿರೋ ಇಮೇಲನ್ನು ಯೂಸ್ ಮಾಡಿಕೊಂಡು ಇಮೇಲ್ ಕಂಪೋಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರೋ ಹಾಗೆ ಇದು ಡೊಮೈನ್ ಸೆಕ್ಷನ್. ಇದರಲ್ಲಿ ನಿಮ್ಮ ಹೋಸ್ಟಿಂಗ್ ಪ್ರೊವೈಡರ್ ಆಫರ್ ಮಾಡಿರುವಂತಹ ಆಪ್ಷನ್ಸ್ಗಳನ್ನ ನೋಡ್ಬೋದು. ಲೈಕ್ ಡೊಮೈನ್ಸ್, ಆ್ಯಡ್ ಆನ್ ಡೊಮೈನ್ಸ್, ಸಬ್ ಡೊಮೈನ್ಸ್ ಆ್ಯಂಡ್ ಸೋ ಆನ್. ಸೊ ಇದರಲ್ಲಿ ನಿಮ್ಮ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಡೊಮೈನ್ಸ್ನ ಇದರಲ್ಲಿ ನೀವು ಫೈಂಡ್ ಮಾಡ್ಬೋದು. ಸ್ಟೇ ಟ್ಯೂನ್ ಫ್ರೆಂಡ್ಸ್, ನಾನು ಈಗ ತೋರಿಸ್ತೇನೆ ಹೇಗೆ ಮಾಡ್ಬೋದು ಅಂತ. ಅದಕ್ಕೆ ನೀವು ಡೊಮೈನ್ ಸೆಕ್ಷನ್ಗೆ ಹೋಗಿ ಅದರಲ್ಲಿ ಸಬ್ ಡೊಮೈನ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ವಿಂಡೋ ಓಪನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ news@digitalreconnect.com ಅಂತ ID ಬೇಕು. ಸೊ ಆ್ಯಸ್ ಸೂನ್ ಆಸ್ ನೀವು ನ್ಯೂಸ್ ಅಂತ ಟೈಪ್ ಮಾಡಿದ ತಕ್ಷಣ ಎನಿವೇರ್ ಔಟ್ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋ ಜನರೇಟೆಡ್ ರೂಟ್ ಫೋಲ್ಡರ್ ಸಿಗುತ್ತೆ. ದೆನ್ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್, ನಿಮ್ಮ ಸಬ್ ಡೊಮೈನ್ ಸಕ್ಸಸ್ಫುಲ್ಲಿ ಕ್ರಿಯೇಟೆಡ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ. ಇನ್ ದ ಸೇಮ್ ವೇ ನೀವು ರಿಮೂವ್ ಕೂಡ ಮಾಡ್ಬೋದು ಬೈ ಜಸ್ಟ್ ಒನ್ ಕ್ಲಿಕ್ಕಲ್ಲಿ. ಆ್ಯಂಡ್ ಸ್ನೇಹಿತರೆ, ಡೊಮೈನ್ನಲ್ಲಿರುವ ನಮ್ಮ ಮುಂದಿನ ಆಪ್ಷನ್ ಝೋನ್ ಎಡಿಟರ್. ನಮ್ಮ ಝೋನ್ ಎಡಿಟರಲ್ಲಿ ಇದರಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ, ಆ್ಯಡ್ ಮಾಡೋದು ಹೇಗೆ ಅಥವಾ ಮಾಡಿಫೈ ಮಾಡೋದು ಹೇಗೆ, ಇದನ್ನೆಲ್ಲ ನಮ್ಮ ಮುಂಬರುವ ವಿಡಿಯೋನಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಇದು ನಮ್ಮ ಕ್ರಿಯೇಟೆಡ್ ಡೇಟಾಬೇಸ್ ಆಗಿರುತ್ತೆ. ಲೈಕ್ PHP MyAdmin ಆಗಿರ್ಬೋದು, MySQL ಡೇಟಾಬೇಸ್ ಆಗಿರ್ಬೋದು, MySQL ಡೇಟಾಬೇಸ್ ವಿಝರ್ಡ್ ಆಗಿರ್ಬೋದು. ಇದ್ರ ಮೇಲೆಲ್ಲ ನಾನು ಇನ್ ಡೆಪ್ತ್ ಡೀಟೇಲ್ಡ್ ಕವರ್ ಮಾಡಿರೋವಂಥ ಒಂದು ವಿಡಿಯೋನ ಮುಂಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್, ಸೆಕ್ಯೂರಿಟಿ ಸೆಕ್ಷನ್. ಇಲ್ಲಿ ನೀವು ನಿಮ್ಮ ಸೈಟ್ನಲ್ಲಿ ಏನಾದರೂ ಎರರ್ ಇದೆಯಾ ಇದನ್ನು ಇಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಲೈಕ್ IP ಬ್ಲಾಕರ್, SSL, TLS, ಯಾವುದೇ ಒಂದು ಸ್ಟೇಟಸ್ ಬೇಕಂದ್ರೂ ಆ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಇನ್ಹೆರಿಟ್ ಮಾಡ್ಬೋದು ಸ್ನೇಹಿತರೆ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಸಾಫ್ಟ್ವೇರ್ ಆಪ್ಷನ್. ಇದೆಲ್ಲ ಪ್ರೀ ಅವೈಲಬಲ್ ಸಾಫ್ಟ್ವೇರ್ ಆಗಿರುತ್ತೆ ಫ್ರೆಂಡ್ಸ್. ಲೈಕ್ ಇದನ್ನು ನಿಮ್ಮ cPanelನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಬೇಸಿಕ್ ಅಥವಾ ಸ್ಟ್ಯಾಂಡರ್ಡ್ ವೆಬ್ಸೈಟ್ಸ್ನ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನೆಲ್ಲ ಹೇಗೆ ಇನ್ಸ್ಟಾಲ್ ಮಾಡೋದು,
ಹೇಗೆ ನಿಮ್ಮ ರಿಕ್ವೈರ್ಮೆಂಟ್ ಬೇಸ್ಡ್ ಆನ್ ಯೂಟಿಲೈಸ್ ಮಾಡ್ಕೋಬೋದು, ಇದನ್ನೆಲ್ಲ ನಾನು ಮುಂಬರುವ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಾಗಿ ದಯವಿಟ್ಟು ಐ ರಿಕ್ವೆಸ್ಟ್ ಯು ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತು ಆಲನ್ನು ಪ್ರೆಸ್ ಮಾಡಿ. cPanel ಬೇಸಿಕ್ಸ್ನ ಇಷ್ಟು ಎಕ್ಸ್ಪ್ಲನೇಷನ್ನೊಂದಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಎಂದು ಭಾವಿಸುತ್ತಿದ್ದೇನೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಚಾನಲನ್ನು ಬೆಳೆಸಿ.